ಸ್ಪರ್ಧೆ ಮಾಡಿ ಪರಾಜಯಗೊಂಡ್ರೆ ಈಗ ಮತ್ತೆ ಸಂಘಟನೆ ಮಾಡ್ತಿದ್ವಿ ಸರ್. ರಾಜ್ಯ ವ್ಯಾಪ್ತಿ ಈಗಾಗಲೇ ರಾಜ್ಯದ ಎಲ್ಲೆಡೆ ಬಹುತೇಕ ಜಿಲ್ಲೆಗಳು ಹಲವಾರು ವಿಧಾನಸಭಾ ಕ್ಷೇತ್ರಗಳನ್ನ ಮೊದಲನೇ ಹಂತದಲ್ಲಿ ಮೆಂಬರ್ಶಿಪ್ ಡ್ರೈವ್ ಲಿಸ್ಟ್ ಕಾಲ್ ಅಭಿಯಾನ ಪ್ರಾರಂಭ ಆಗಿದೆ. ಈಗಾಗಲೇ ತುಮಕೂರು ಜಿಲ್ಲೆನಲ್ಲಿ ಪ್ರವಾಸವನ್ನ ಕೈಗೆತ್ಕೊಂಡು ಮುಗಿಸಿದ್ದೇವೆ. ಬಹಳ ಯಶಸ್ವಿಯಾಗಿ ಮುಖಂಡರುಗಳು ಕಾರ್ಯಕರ್ತರು ಸ್ಪಂದಿಸಿದ್ದಾರೆ. ಜನರೊಂದಿಗೆ ಜನತಾದಳ ಬಹುಶಃ ಇದೇನು ನಮಗೇನು ಹೊಸದೇನಲ್ಲ. ನಿರಂತರವಾಗಿ ಪಕ್ಷ ಜನರ ಜೊತೆನೆ ಇದ್ದು ಬೆರ್ತು ಕಷ್ಟದಲ್ಲಿ ಪಕ್ಷ ಧ್ವನಿಯಾಗಿ ಕೆಲಸ ಮಾಡ್ತಕ್ಕಂಥದ್ದು ಸನ್ಮಾನ್ಯ ದೇವೇಗೌಡರು ಸಾಹೇಬರ ಹೋರಾಟದಿಂದ ಇವತ್ತಿನ ಸನ್ಮಾನ್ಯ ಕುಮಾರಣ್ಣ ಅವರ ಕಾಲ್ಗಡದವರೆಗೂ ನಿರಂತರವಾಗಿ ಮಾಡ್ಕೊಂಡು ಬಂದಿದ್ದೇವೆ. ಹಾಗಾಗಿ ಇವತ್ತು ಪ್ರಮುಖವಾಗಿ ತಾವು ಹೇಳಿದಂಗೆ ರಾಮನಗರ ಜಿಲ್ಲೆಯಲ್ಲಿ ಮೊದಲನೇದಾಗಿ ಇವತ್ತು ಚನ್ನಪಟ್ಟಣ ತಾಲೂಕಿನಿಂದಾನೇ ಇವತ್ತೇನು ಮೆಂಬರ್ಶಿಪ್ ಅಭಿಯಾನವನ್ನ ಕೈಗೆ ಎತ್ಕೊಂಡಿದ್ದೇವೆ. ತಾಲೂಕು ಅಧ್ಯಕ್ಷರು ಜಯಮುತ್ತೂರ್ ಅವರು ಮತ್ತೆ ಈ ಭಾಗದ ಎಲ್ಲ ಪ್ರಮುಖ ಮುಖಂಡರುಗಳ ಜೊತೆ ಮಾತನಾಡಿದ್ದೆ. ರಾಮನಗರ ಜಿಲ್ಲೆ ಮುಗಿಸಿದ ನಂತರ ಅಲ್ಲಿಂದ ಮತ್ತೆ ರಾಯಚೂರು ಕೊಪ್ಪಳ ಭಾಗಕ್ಕೆಲ್ಲ ಹೋಗ್ತಾ ಇದ್ದೇವೆ. ಇವತ್ತು ಬಹಳ ವಿಶೇಷವಾಗಿ ನಮ್ಮ ಪಕ್ಷದ ಮುಖಂಡರು ಕಾರ್ಯಕರ್ತರು ಹಿರಿಯರು ಯುವಕರು ಎಲ್ಲ ಸ್ವಾಗತ ಕೋರಿದ್ದಾರೆ. ಹಿಂದೆ ಮೂರು ಕ್ಷೇತ್ರದಲ್ಲೂ ಕೂಡ ಜೆಡಿಎಸ್ ಇತ್ತು. ಈ ಜಿಲ್ಲೆಯಲ್ಲಿ ಜೆಡಿಎಸ್ ಭದ್ರಕೋಟೆ ಅಂತ ಕೂಡ ಕರೀತಾ ಇದ್ರು. ಆ ಕ್ಷೇತ್ರಗಳು ಈಗ ಕೈ ತಪ್ಪಿದೆ. ಈ ನಿಟ್ಟಿನಲ್ಲಿ ಏನ್ ಕೊರತೆ ಆಯ್ತು ಅನ್ಸುತ್ತೆ? ಏನಿಲ್ಲಿ ಯಾವುದು ಒಂದು ಚುನಾವಣೆ ಒಂದು ಉಪಚುನಾವಣೆಯ ಫಲಿತಾಂಶವನ್ನ ಇಟ್ಕೊಂಡು ಇವತ್ತು ಜನ ಸಂಪೂರ್ಣವಾಗಿ ನಮ್ ಕೈನ ಬಿಟ್ಟುಬಿಟ್ಟಿದ್ದಾರೆ ಅಂತಕ್ಕಂಥ ಭಾವನೆ ನನಗಂತೂ ಇಲ್ಲ. ಯಾಕೆಂದ್ರೆ ನಿರಂತರವಾಗಿ ಕಳೆದ 30 ವರ್ಷದಿಂದ ದೇವೇಗೌಡರು ಸಾಹೇಬ್ರನ್ನ ಕುಮಾರಣ್ಣ ಅವ್ರನ್ನ ರಾಜಕೀಯವಾಗಿ ಗುರುತಿಸಿ ಬೆಳೆಸಿರ್ತಕ್ಕಂಥ ಜಿಲ್ಲೆ ರಾಮನಗರ ಜಿಲ್ಲೆ. ಕಳೆದ ಸಾರ್ವತ್ರಿಕ ವಿಧಾನಸಭಾ ಚುನಾವಣೆ ಮತ್ತೆ ಉಪಚುನಾವಣೆ ಅನಿರೀಕ್ಷಿತವಾಗಿ ಬಂತು. ಇವೆರಡರಲ್ಲೂ ಸೋಲು ಆಗಿರ್ತಕ್ಕಂಥದ್ದು ಕಣ್ಮುಂದೆ ಇದೆ. ಆದ್ರೆ ಆ ಸೋಲನ್ನೇ ನಾವು ಮುಂದಿಟ್ಕೊಂಡು ಮನೆಯಲ್ಲಿ ಕೂರ್ತಕ್ಕಂಥ ಪ್ರಶ್ನೆ ಇಲ್ಲ. ಈಗ ಡೈರಿ ಚುನಾವಣೆನೂ ನಡೀತು. ಡೈರಿ ಚುನಾವಣೆಯಲ್ಲಿ ಯಾವ್ಯಾವ ರೀತಿ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಕೆಲವೊಂದಷ್ಟು ಸರ್ಕಾರದಲ್ಲಿ ಆಡಳಿತದಲ್ಲಿ ಇರ್ತಕ್ಕಂಥ ಅವ್ರಿಗೆ ಅವರು ಬಲಿಷ್ಠರು ಅಂತಕ್ಕಂಥದ್ದನ್ನೇನು ಅನ್ಕೊಂಡಿದ್ದಾರೆ. ಆದ್ರೆ ಇದು ಇದೇ ರೀತಿ ಇರ್ಲಿಕ್ಕಿಲ್ಲ. ಜಯಮುತ್ತೂರ್ ಅವ್ರ ಚುನಾವಣೆ ಚನ್ನಪಟ್ಟಣದಲ್ಲಿ ಯಾವ ರೀತಿ ನಡೀತು ಅಂತಕ್ಕಂಥದ್ದು ಬಹುಶಃ ಇಡೀ ರಾಜ್ಯ ಗಮನಿಸಿದೆ. ಅಂತ ಒಂದು ಕೆಟ್ಟ ಚುನಾವಣೆ ಇತಿಹಾಸದಲ್ಲಿ ಎಂದೂ ಕೂಡ ನಡೆದಿಲ್ಲ. ಯಾವ್ಯಾವ ರೀತಿ ಸೂಪರ್ ಸೀಡ್ ಮಾಡ್ತಕ್ಕಂಥದ್ದು ಸೊಸೈಟಿಗಳನ್ನ, ಯಾವ್ಯಾವ ಸೊಸೈಟಿಗಳು ನಮ್ಮ ಹಿಡಿತದಲ್ಲಿದೆ, ಯಾರ್ಯಾರು ಜಯಮುತ್ತು ಅವ್ರ ಜೊತೆನಲ್ಲಿ ನಿಲ್ತಾರೆ ಅಂತಕ್ಕಂಥದ್ದನ್ನ ಎಲ್ಲವನ್ನ ಪರಿಗಣಿಸಿ ಯಾವ ರೀತಿ ಜಯಮುತ್ತು ಅವರ ಸೋಲಿಗೆ ಕಾಂಗ್ರೆಸ್ನ ಸಂಪೂರ್ಣ ಎಲ್ಲ ಮಹಾನಾಯಕರುಗಳು ಕಾರಣಕರ್ತರಾಗಿದ್ದಾರೆ. ಒಂದು ಯಾವಾಗ್ಲೂ ನಾನು ಹೇಳ್ತಾ ಇರ್ತೇನೆ, ಕಾಲಚಕ್ರ ತಿರುಗ್ತಾ ಇರುತ್ತೆ, ಅವಕಾಶಗಳು ಸಿಗುತ್ತೆ. ಪ್ರಜಾಪ್ರಭುತ್ವದಲ್ಲಿ ಜನ ಅವಕಾಶವನ್ನ ಕೊಡ್ತಕ್ಕಂಥ ಕೆಲಸ ಮುಂದಿನ ದಿನಗಳಲ್ಲಿ ಮಾಡ್ತಾರೆ. ನಾವು ಇದು ಯಾವುದಕ್ಕೂ ನಾವು ತಲೆ ಕೆಡಿಸ್ಕೊಳ್ತಕ್ಕಂಥ ಪ್ರಶ್ನೆ ಇಲ್ಲ.